ಬದುಕಿನ ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ನಮಸ್ಕಾರ, ಹಾರ್ದಿ ಸುನಿಲ್ ಮಾತಾಡ್ತಿದ್ದೀನಿ. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯದಿಂದ ಸ್ವಾಗತ ಸುಸ್ವಾಗತ. ಕಳೆದ ಸಂಚಿಕೆಯಲ್ಲಿ 90 ವರ್ಷದ ವೈದ್ಯರಾದಂತಹ ಡಾಕ್ಟರ್ ಸುಮಿತ್ರಾ ಮೇಡಮ್ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ರು. ಅವರು ವೈದ್ಯರಾಗಿ ಯಾವ ರೀತಿ ಸೇವೆ ಸಲ್ಲಿಸಿದ್ರು, ಆವಾಗಿನ ತಂತ್ರಜ್ಞಾನ ಮತ್ತು ಈಗಿನ ತಂತ್ರಜ್ಞಾನದ ಬಗ್ಗೆ ಮತ್ತು ವೈದ್ಯಕೀಯ ವೃತ್ತಿಯ ಸೇವೆಯ ಬಗ್ಗೆ ಇಲ್ಲದ್ರ ಬಗ್ಗೆ ಸಹ ಅದ್ಭುತವಾದಂಥ ಒಂದು ಒಳ್ಳೆ ಮಾಹಿತಿನ ನೀಡಿದ್ರು. ಇವತ್ತಿನ ಸಂಚಿಕೆಯಲ್ಲಿ ಅವರು ನಿವೃತ್ತಿ ಹೊಂದಿದ ನಂತರ ಯಾವ ರೀತಿ ಅವ್ರ ಜೀವನವನ್ನು ನಡೆಸ್ತಿದ್ದಾರೆ, ಅವರ ಆರೋಗ್ಯ ಯಾವ ರೀತಿ ಇದೆ, ಯಾವೆಲ್ಲ ರೀತಿಯಲ್ಲಿ ಅವರು ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಿದ್ದಾರೆ, ಯಾವ ರೀತಿ ಸಮಯವನ್ನು ಕಳೀತಿದ್ದಾರೆ ಅಂತೇಳಿ ಅವ್ರ ಬಗ್ಗೆ ನಾವು ಮಾತಾಡೋಣ. ಈ ಟೆಕ್ನಾಲಜಿ ಅಂತಂದಾಗ ಈ ಬ್ಯಾಂಕಿಂಗ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಇದನ್ನ ಅವ್ರು ಬಳಕೆ ಮಾಡ್ತಿದ್ದಾರಾ ಅಂತಕ್ಕಂಥ ಎಲ್ಲಾ ವಿಚಾರಗಳನ್ನ ಅವರಿಂದ ನಾವು ಮಾಹಿತಿನ ಪಡ್ಕೊಳ್ಳೋಣ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇಡಮ್. ನಮಸ್ಕಾರ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಲೈಫ್ ಸ್ಟೈಲ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ತಾವು 60 ವರ್ಷಗಳ ಕಾಲ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀರಾ. ಯಾವ ರೀತಿ ಸಮಯವನ್ನು ತಾವು ಕಳಿತಿದ್ದೀರಾ ಅಂತೇಳಿ ಮೇಡಮ್. ನಾನು ಮೆಡಿಕಲ್ ಕಾಲೇಜಲ್ಲಿ ಇರಬೇಕಾದ್ರೇ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇತ್ತು. ಫೀಲ್ಡಲ್ಲಿ ಆಟ ಆಡೋದೆಲ್ಲ ಇರ್ತಾ ಇತ್ತು. ಕಾಲೇಜನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಆಮೇಲೆ ಐ ವಾಸ್ ಎ ವಯಲಿನಿಸ್ಟ್. ನಾನು ಸಂಗೀತ ಬಹಳ ಕಲ್ತಿದ್ದೀನಿ. ಚಿಕ್ಕ ಮಕ್ಕಳಿಂದ ಸಂಗೀತ ಕಲಿಸೋದು ಅಭ್ಯಾಸ ನಮಗೆ. ಸಂಗೀತ ಕಲ್ತಿರೋದು ಜೊತೆಯಲ್ಲಿ ವಯಲಿನ್ನು ಕಲ್ತಿದ್ದೆ. ಹಾಗೆ ವಯಲಿನ್ ಕಲ್ತಿರೋಣ ನಾವು ಮೆಡಿಕಲ್ ಕಾಲೇಜಲ್ಲಿ ಒಂದು ಆರ್ಕೆಸ್ಟ್ರಾ ಗ್ರೂಪ್ ಮಾಡ್ಕೊಂಡಿದ್ವಿ. 5 ಜನ ವೀಣೆ ಬಾರಿಸೋದು ಎಲ್ಲರಿದ್ರು. 1956-57 2 ಸಲನೂ ಆಲ್ ಇಂಡಿಯಾದು ಯೂತ್ ಫೆಸ್ಟಿವಲ್ ಅಂತ ಮಾಡಿದ್ರು. ಅದು ಡೆಲ್ಲಿಲಿ. ಐ ಲೆಡ್ ದಿ ಯೂತ್ ಫೆಸ್ಟಿವಲ್. ಇದಕ್ಕೆ ಆರ್ಕೆಸ್ಟ್ರಾನ ಗ್ರೂಪ್ ಟು ಡೆಲ್ಲಿ. ಅಲ್ಲಿ ನಮಗೆ ಒಳ್ಳೆ ಹೆಸರು ಬಂತು. ನಮ್ಮ ಮೆಡಿಕಲ್ ಕಾಲೇಜಲ್ಲಿಂದ ಆರ್ಕೆಸ್ಟ್ರಾ ಹೋಗಿದ್ವಿ. ಅದೊಂದು ತುಂಬ ಇಂಪಾರ್ಟೆಂಟು, ತುಂಬ ತರಹ ನನಗೆ ಜ್ಞಾಪಕ ಬರೋ ಇದು. ಅಷ್ಟಲ್ದಿರ ಬೇರೆ ಆಟಗಳೆಲ್ಲ ಆಡ್ತಾ ಇದ್ದೆ. ಶಟಲ್ ಕಾಕ್ ಆಡ್ತಾ ಇದ್ದೆ, ಬಾಸ್ಕೆಟ್ಬಾಲು, ಟೇಬಲ್ ಟೆನ್ನಿಸ್, ಇವೆಲ್ಲ ಕಾಲೇಜಲ್ಲಿ ಇರ್ಬೇಕಾದ್ರೆ ಆಟ ಆಡ್ತಾ ಇದ್ದೆ. ಈಗ ವೈದ್ಯ ಆದ್ಮೇಲೆ ಕೂಡ ಎಲ್ಲ ಸ್ವಲ್ಪ ದಿವಸ ಆಡದೆ. ಈಗ ಮಕ್ಕಳಿಗೆ ಆದ್ಮೇಲೆ ಸ್ವಲ್ಪ ಕೆಲ್ಸದ ಜಾಸ್ತಿ ಆಯ್ತಲ್ಲ, ಈಗ ಅದಕ್ಕೆ ಆಟ ಸ್ವಲ್ಪ ಬಿಟ್ಟಿದ್ದೀನಿ. ನಿವೃತ್ತಿ ಹೊಂದಿದ ನಂತರ ಯಾವ ಸಮಯವನ್ನು ಕಳಿತಿದ್ದೀರಾ ಮೇಡಮ್? ವೈದ್ಯ ವೃತ್ತಿ ಮಾಡ್ಕೊಂಡು ಅದು ಒಂದು ಪಕ್ಕದಲ್ಲಿ ಜೊತೆನಲ್ಲಿ ಸಂಗೀತ ಕಂಟಿನ್ಯೂ ಮಾಡಿದೆ, ಅಭ್ಯಾಸ ಕಂಟಿನ್ಯೂ ಮಾಡಿದೆ. ನಾವು ವೋಕಲ್ ಎಲ್ಲ ಹೇಳ್ತೇನೆ, ಹಾಡ್ತೀನಿ ಈಗಲೂ ಸ್ವಲ್ಪ ಟೈಮ್ನಲ್ಲಿ ಇಲ್ಲಿ ನಮಗೆ ನಾನು ಈ ಮನಸ್ಸಮ್ಗೆ ಬಂದ ಮೇಲೆ ಕೂಡ ಹಾಡೋಕೆ ಶುರು ಮಾಡಿದ್ದೀನಿ. ಒಟ್ಟಾರಾಗಿ ಈಗ 90 ವರ್ಷ ತಮ್ಗೆ ಅಲ್ವಾ? ಹೌದು. 90 ವರ್ಷಗಳ ಅಂದ್ರೆ ಈಗಿನ ಕಾಲದಲ್ಲಿ 90 ವರ್ಷ ಬದುಕೋದಂದ್ರೆ ಗ್ರೇಟ್. ಅಂದ್ರೆ ಪ್ರಸ್ತುತ ಸಂದರ್ಭದಲ್ಲಿರುವಂತ ಯೂತ್ಸ್ ಅಷ್ಟು ವರ್ಷ ಬದುಕೋದು ತುಂಬಾ ಡೌಟ್. ಅವ್ರಿಗೆ ಡೌಟ್, ಸ್ವತಃ ನನಗೆ ಡೌಟ್. ಆ ತರದ ಪರಿಸರನೂ ಅಷ್ಟೊಂದು ಬದಲಾವಣೆ ಆಗಿದೆ, ಆಹಾರ ಪದ್ಧತಿನೂ ಬದಲಾವಣೆ ಆಗಿದೆ. ಮೇಡಮ್, ಇಷ್ಟು ವರ್ಷಗಳ ಕಾಲ ನಾವು ಬದುಕೋ ತುಂಬಾ ಡೌಟ್ ಆಗಿರೋದ್ರಿಂದ ನಾನು ಈ ಪ್ರಶ್ನೆ ಯಾಕೆ ಹೇಳ್ತೀನಿ ಅಂದ್ರೆ, ಸಾಮಾನ್ಯವಾಗಿ 90 ವರ್ಷ, 80 ವರ್ಷ, 70 ವರ್ಷ ಆದ ನಂತರ ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತೆ. ಕೆಲವರಿಗೆ ಕಣ್ಣು ಕಾಣಿಸೋದಿಲ್ಲ, ಇನ್ನು ಕೆಲವರಿಗೆ ಕಿವಿ ಕೇಳಿಸೋದಿಲ್ಲ, ಇನ್ನು ಕೆಲವರಿಗೆ ನೆನಪಿನ ಶಕ್ತಿ ಇರೋದಿಲ್ಲ, ಇನ್ನು ಕೆಲವರಿಗೆ ಮೈ ಕೈ ನೋವು ಅಂತೇಳಿ ನಾನಾ ರೀತಿಯ ರೋಗಗಳಿಗೆ, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಈ ತರದ ಕಾಯಿಲೆಗಳಿಗೆ ತುತ್ತಾಗ್ತಿರ್ತಾರೆ. ಇದೆ, ನನಗೂ ಇದೆ, ಇಲ್ಲ ಅಂತಲ್ಲ. ಆದರೆ ನಾನು ಅದನ್ನೆಲ್ಲ ಹಿಂದಕ್ಕೆ ಹಾಕಿ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ. ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಇರುತ್ತೆ ಕಾಯಿಲೆಗಳು, ಎಲ್ಲರಿಗೂ ಇರುತ್ತೆ, ಯಾರು ಇಲ್ಲ ಅಂತಲ್ಲ. ವಯಸ್ಸಾದ್ಮೇಲೆ ಏನಾದ್ರು ಒಂದು ಬರಲೇಬರ್ಬೇಕಾಗತ್ತೆ. ಅದು ಈಗ ನಮ್ಮ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕಾಗಿ ಈ ತರಹದ ಕಾಯಿಲೆಗಳು, BP ಬರೋದು, ಡಯಾಬಿಟಿಸ್ ಬರೋದು. ಐ ಆಮ್ ಎ ಡಯಾಬಿಟಿಕ್ ಆಲ್ಸೋ. ಫಾರ್ ದ ಪಾಸ್ಟ್ 30 years ಐ ಆಮ್ ಎ ಡಯಾಬಿಟಿಕ್. ಬಟ್ ಐ ಹ್ಯಾವ್ ನಾಟ್ ಚೇಂಜ್ ಮೈ ಲೈಫ್ ಸ್ಟೈಲ್ ಅಟ್ ಆಲ್. ಯಾಕೆಂದರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತೀನಿ ನಾನು. ಊಟ ವಿಚಾರದಲ್ಲಿ ಮಾತ್ರ ಬಹಳ ಸ್ಟ್ರಿಕ್ಟ್ ಆಗಿರ್ತೀನಿ ಅಷ್ಟೇ. ಅದು ಇವತ್ತು ನಾನು 60 kg ಇದ್ದೀನಿ. ನಾನು ಈ 60 kg ಫಾರ್ ದ ಪಾಸ್ಟ್ 30 years ಐ ಆಮ್ ದ ಸೇಮ್ ಥಿಂಗ್.
1 kg ಹೆಚ್ಚೇ ಆಗಿಲ್ಲ, ಕಮ್ಮಿನೂ ಆಗಿಲ್ಲ. ಖಂಡಿತ ಇನ್ನ ಮೇಡಮ್. ಕಮ್ಮಿ ಆಗಿದ್ದೀನಿ ಹೊರತು ಜಾಸ್ತಿ ಅಂತೂ ಆಗಿಲ್ಲ, ಒಂದು ದಿವಸನೂ ಜಾಸ್ತಿ ಆಗಿಲ್ಲ. ಬಹಳ ಸ್ಟ್ರಿಕ್ಟ್ ಆಗಿರ್ತೀನಿ ನಾನು ಊಟದ ವಿಚಾರದಲ್ಲಿ. ಏನಾದ್ರು 1 ತುತ್ತು ಜಾಸ್ತಿ ತಿನ್ನೋದಿಲ್ಲ, 1 ತುತ್ತು ಕಮ್ಮಿ ತಿನ್ನೋದಿಲ್ಲ. ಇಷ್ಟಂದ್ರೆ ಇಷ್ಟೇ. 2 ಸ್ಲೈಸ್ ಬ್ರೆಡ್, 2 ಸ್ಲೈಸ್ ಬ್ರೆಡ್, 3 ಇಡ್ಲಿ, 3 ಇಡ್ಲಿ ಅಷ್ಟೇ. 2 ದೋಸೆ ಮುಗೀತು ಅಷ್ಟೇನೆ. ಐ ಆಮ್ ನಾಟ್ ಎಷ್ಟೇ ಯಾರನೂ ಬೇಡ್ಕೊಂಡ್ರು ತಿನ್ನೋದು, ಎಕ್ಸ್ಟ್ರಾ ಮಾತ್ರ ತಿನ್ನೋದಕ್ಕೆ ಹೋಗಲ್ಲ. ದಟ್ ಇಸ್ ವೈ ಐ ಥಿಂಕ್ ಐ ಆಮ್ ಕೀಪಿಂಗ್ ಮೈ ಸೆಲ್ಫ್ ಆಲ್ ರೈಟ್ ಅಂತ ಕಾಣುತ್ತೆ, ಗೊತ್ತಿಲ್ಲ ನಂಗೆ. ಎಸ್ ಮೇಡಮ್, ಓಕೆ. ಹಾಗೆ ತಾವು ಹೇಳಿದ್ರಿ, ಒಂದು ಮಾತನ್ನ ಹೇಳಿದ್ರಿ, ಡಯಾಬಿಟಿಸ್ ಕೆಲವ್ರಿಗೆ ಆ ವಯಸ್ಸಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ಒಂದಲ್ಲ ಒಂದು ಕಾಯಿಲೆಗೆ ಒಳಗಾಗ್ತೀವಿ. ಓಕೆ. ಕೆಲವರಿಗೆ ತಮಗೆ ಗೊತ್ತಿರೋಗೇನೆ ಈಗ ಡಯಾಬಿಟಿಸ್ ಆಗಿರ್ಬೋದು, ಇನ್ನೊಂದು ಯಾವುದೋ ಕಾಯಿಲೆ ಆಗಿರ್ಬೋದು, ಬಂದಾಗ ಅಯ್ಯೋ ನಂಗೆ ಡಯಾಬಿಟಿಸ್ ಇದೆ ಅಂತಿಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡಿ ಕೊರಗೋರು ತುಂಬಾ ಜನ ನಾನು ನೋಡಿದ್ದೀನಿ. ಅದೇ ಆಗೋದು, ಅದಕ್ಕೆ ಕಾಯಿಲೆಗಳು ಜಾಸ್ತಿ ಆಗೋದು. ಅದನ್ನ ಹಿಂದಕ್ಕೆ ಹಾಕ್ಬೇಕು, ಬೇರೆ ಮಾಡೋಕೆ ಶುರು ಮಾಡ್ಬೇಕು. ಇವಾಗ ನಾನೇನ್ ಮಾಡ್ತೀನಿ, ನನಗೆ ಕೈ ಕೆಲಸ ತುಂಬಾ ಇಷ್ಟ, ಮಾಡ್ತೀನಿ. ತುಂಬಾ ಎಂಬ್ರಾಯ್ಡ್ರಿ ಮಾಡೋದು, ಕೈ ಕೆಲಸ ಮಾಡೋದು. ನನ್ನ ಬಟ್ಟೆ ನಾನೇ ಹೊಲ್ಕೋತೀನಿ ಇದುವರೆಗೂ. ಇವತ್ತಿಗೂ ನನ್ನ ಬ್ಲೌಸ್ ನಾನೇ ಹೊಲ್ಕೋತೀನಿ. ನನಗೆ ಹೊಲಿಗೆ ಮೇಲೆ ತುಂಬಾ ಇಂಪಾರ್ಟೆಂಟ್. ನನಗೆ ಆ ತರಹ ನನಗೆ ನನ್ನ ಕಾಯಿಲೆ ಮೇಲೆ ಯೋಚನೆನೇ ಹೋಗೋದಿಲ್ಲ. ಆ ಟೈಮ್ಗೆ ಟ್ಯಾಬ್ಲೆಟ್ ತಗೋಬೇಕಾಗತ್ತೆ, ಎಲ್ಲ ತಗೊಳ್ತೀನಿ, ಬಿಡೋದಿಲ್ಲ ಅದೆಲ್ಲ ನಾನು. ಆದ್ರೆ ನನ್ನ ಊಟದ ವಿಚಾರದಲ್ಲಿ ಮಾತ್ರ ಐ ಆಮ್ ವೆರಿ ಸ್ಟ್ರಿಕ್ಟ್. ಆಮೇಲೆ ಟೈಮ್ ಸಿಕ್ಕಿದಾಗೆಲ್ಲ ನಾನು ಹೊಲಿತಾ ಕೂತ್ಕೋತೀನಿ. ಯಾಕೆಂದ್ರೆ ಅದು ನಂಗೊಂದು ಡೈವರ್ಷನ್. ಅದು ಓದ್ತಾನೂ ಇದ್ದೆ, ತುಂಬಾ ಓದ್ತಾ ಇದ್ದೆ ಹಿಂದಿನ ಕಾಲದಲ್ಲಿ. ಈಗ ಓದೋದಕ್ಕೆ ಬೇಡ ಅನ್ಸುತ್ತೆ, ಯಾಕೆಂದ್ರೆ ಈಗಿನ ಪುಸ್ತಕಗಳೇ ಬೇರೆ ತರ ಇದೆ. ನಂದು ಆಧ್ಯಾತ್ಮದ ಪುಸ್ತಕ ಬರುತ್ತೆ, ಅದು ಮಾತ್ರ ಓದ್ತೀನಿ, ಬಿಡ್ತೀನಿ. ಬೇರೆ ಇನ್ಯಾವುದು ಓದೋದಿಲ್ಲ. ನನಗೆ ನನ್ನ ಸ್ವಂತದ್ದೊಂದು ಮಿಷನ್ ಇಟ್ಕೊಂಡಿದ್ದೀನಿ. ನನಗೆ ಯಾರಿಗೂ ಏನಾದ್ರು ಹೊಲ್ಕೊಡ್ಬೇಕಾದ್ರೂ ಹೊಲ್ಕೊಡ್ತೀನಿ ಅದರಲ್ಲಿ. ಅದಕ್ಕೆ ನನಗೆ ಆ ಟೈಮ್ನಲ್ಲಿ ತುಂಬಾ ಇಂಪಾರ್ಟೆನ್ಸ್ ನನಗೆ. ಅದರಲ್ಲಿ ಆ ಟೈಮ್ ಒಂದು ಹಾಡು ಹಾಕೊಂಡು ಕೂತ್ಕೊಂಡು ಹೊಲಿತಾ ಕೂತ್ಕೊಂಡು ಅಂದ್ರೆ ನಂಗೆ ಯಾರು ಡಿಸ್ಟರ್ಬ್ ಮಾಡೋದಿಕ್ ಆಗೋದಿಲ್ಲ. ಓಕೆ ಮೇಡಮ್, ಸಾಮಾನ್ಯವಾಗಿ ವಯಸ್ಸಾದ ನಂತರ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ. ಒಳ್ಳೆ ಆರೋಗ್ಯವನ್ನ ಕಾಪಾಡ್ಕೊಂಡಿದ್ದೀರಾ ಮೇಡಮ್. ಯಾವ ರೀತಿ ಆರೋಗ್ಯವನ್ನ ತಾವು ಕಾಪಾಡ್ಕೊಂಡಿದ್ದೀರಾ, ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಮೇಡಮ್? ನಿನ್ನೆ ಮರ್ತು ಬಿಟ್ಟಿದ್ದೀನಿ ನಾನು. ನಿನ್ನೆದೇನಾಯ್ತು ಅದನ್ನ ಮರ್ತು ಬಿಡ್ತೀನಿ. ಏನೇನೋ ಆಗಿರುತ್ತೆ ನಮ್ಮ ಲೈಫ್ ಟೈಮ್ನಲ್ಲಿ. ಏನೋ ಗಂಡ ಹೋದ್ರು, ಆಮೇಲೆ ಮಕ್ಕಳು ಬೇರೆ ಆದ್ರು, ದೂರ ಹೋದ್ರು, ಅದನ್ನೇ ಕಟ್ಕೊಂಡು ಕೂತ್ಕೊಳ್ಳಲ್ಲ. ಅದಾಯ್ತು, ಆಯ್ತು ಅಷ್ಟೇ, ಬಿಟ್ಟು ಹಾಕತ್ತಲ್ಲ ಕಡೆಗೆ. ನಾನು ಏನ್ ಹೇಳ್ತೀನಿ ಅಂದ್ರೆ, ದಯವಿಟ್ಟು ಹಿಂದದ್ದನ್ನ ಜ್ಞಾಪಕ ಇಟ್ಕೊಂಡು ಅದನ್ನೇ ನರ್ಚರ್ ಮಾಡಬಾರ್ದು, ಅದನ್ನೇ ದೊಡ್ಡದು ಮಾಡ್ಕೋಬಾರ್ದು. ಇವಾಗ ಕಾಯಿಲೆ ಬಂತು, ಅಯ್ಯೋ ನಂಗೆ ಕಾಯಿಲೆ, ಅದು ಮಾತ್ರ ಬರುತ್ತೆ, ಕಾಯಿಲೆ ಇರುತ್ತೆ, ಏನ್ ಮಾಡೋಕ್ಕಾಗತ್ತೆ. ಬದುಕಿದಷ್ಟು ದಿವಸ ನಾವು ಅದನ್ನ ಅನುಭವಿಸ್ಲೇಬೇಕು. ನಮಗೋಸ್ಕರ ಅದನ್ನ ಯಾರಿಗೋ ಕೊಡೋಕ್ಕಾಗಲ್ವೇ? ಅದೇನ್ ಕಾಸಲ್ಲ, ದುಡ್ಡಲ್ಲ ಯಾರಿಗಾರು ಕೊಡೋದಕ್ಕೆ. ಸೊ ನಮ್ ಕಷ್ಟ ನಾವೇ ಅನುಭವಿಸ್ಬೇಕೇ ಹೊರತು. ಗುರೂಜಿ ಒಬ್ರು ಹೇಳಿದ್ರು, ನಿನ್ನ ಕಷ್ಟ ಇನ್ನೊಬ್ಬರಿಗೆ ಹೇಳಬೇಡ. ನಾನು ಅದನ್ನೇ ಜ್ಞಾಪಕ ಇಟ್ಕೋತೀನಿ. ತುಂಬಾ ಒಳ್ಳೆ ವರ್ಡ್ಸ್ ಅದು. ನನಗೆ ಎಷ್ಟೋ ಕಷ್ಟಗಳಿರುತ್ತೆ, ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ಮಾತ್ರ ಏನ್ ತರ್ತಾರೆ? ಆರ್ ದೇ ಗೋಯಿಂಗ್ ಟು ಹೆಲ್ಪ್ ಮೀ ಇನ್ ಎನಿವೇ? ನೋ. ಏನ್ ಮಾಡೋಕ್ಕಾಗಲ್ಲ. ನಮ್ ಕಷ್ಟ ನಾವೇ ಅನುಭವಿಸ್ಬೇಕು. ಬಟ್ ಅನುಭವಿಸುವಾಗ ಮರ್ತು ಬಿಡ್ಬೇಕು ಅದನ್ನ. ಅಯ್ಯೋ ನನ್ಗೆ ನಿನ್ನೆ ಹಿಂಗಾಯ್ತು. ಇವಾಗ ನಾನು ಯಾತಿಗೆ ವಯಸ್ಸಲ್ಲಿ ಐ ಡೋಂಟ್ ಥಿಂಕ್ ಆಫ್ ಮೈ ಏಜ್ ಅಟ್ ಆಲ್. ಏಜ್ ಇಸ್ ಅ ನಂಬರ್. ಇಟ್ ಗೋಸ್ ಆನ್ ಅಂಡ್ ಆನ್. ಆಸ್ ಲಾಂಗ್ ಆಸ್ ಯು ಆರ್ ಲಿವಿಂಗ್, ಇಟ್ ಇಸ್ ಗೋಯಿಂಗ್. ಏನ್ ಮಾಡಕ್ಕಾಗತ್ತೆ? ಅಯ್ಯೋ ಬಂತಲ್ಲ ಅಂತ ಅಳೋಕ್ಕಾಗತ್ತಾ? ಆಗಲ್ಲ. ಖಂಡಿತ ಮೇಡಮ್. ಹಾಗೇನೆ ತಾವ್ ಹೇಳಿದ್ರಿ, ಅಂದ್ರೆ ಸಂತೋಷನು ನಮ್ಗೆ ಬಂದ್ಮೇಲೆ ನಾವೇ ಅನುಭವಿಸ್ತೀವಿ, ಕಷ್ಟ ಬಂದಾಗ್ಲೂ, ನೋವು ಬಂದಾಗ್ಲೂ ನಾವು ಅನುಭವಿಸ್ಬೇಕು ಅಂತ ಹೇಳ್ತಿದ್ದೀರಾ. ಎಕ್ಸಾಕ್ಟ್ಲಿ ಮೇಡಮ್, ಖಂಡಿತ. ಜೊತೆಗೇನೆ ಈಗ ಸಾಮಾನ್ಯಕ್ಕೆ ತಮ್ಗೆ ಗೊತ್ತಿರೋ ಹಾಗೇನೆ ವಯಸ್ಸಾದ ನಂತರ ಸಮಯವನ್ನ ಕಳೀರಿ ಹೇಗೆ ಅಂತೇಳಿ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ತಾವು ಯಾವ ರೀತಿ ಸಮಯವನ್ನ ಕಳೀತೀರಾ ಮೇಡಮ್? ಏನ್ ಗೊತ್ತಾ, ಮೊದಲಿಂದಲೇ ಶುರು ಮಾಡ್ಕೋಬೇಕು. ಹೆಂಗಿದ್ರೆ ನಮ್ಗೆಲ್ಲ ನಮ್ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಏನೇನು ಹೊಲಿಯೋದು ಗಿಲಿಯೋದೆಲ್ಲ ಹೇಳ್ಕೊಟ್ರು. ಏನಾದ್ರು ಒಂದು ಹವ್ಯಾಸ ಬೇಕು. ಒಂದು ಒಳ್ಳೆ ಹವ್ಯಾಸ ಇದ್ರೆ ನಾವು ಹಿಂದಿನ ಮರಿಬಹುದು, ನಮ್ ಕಾಲ ನಾವು ಕಳಿಬಹುದು. ಕಾಲ ಕಳಿಯೋಕೆ ನಮ್ ಕಾಲ ಯಾವಾಗಲೂ ಕ್ಯಾಲೆಂಡರ್ ನಿಲ್ಲಲ್ಲ, ಗಡಿಯಾರನೂ ನಿಲ್ಲಲ್ಲ. ನಿಜ ಇಲ್ವಾ? ಕ್ಯಾಲೆಂಡರ್ ಹಿಂದಕ್ಕೆ ಹೋಗಲ್ಲ, ಗಡಿಯಾರನೂ ಹಿಂದಕ್ಕೆ ಹೋಗಲ್ಲ. ಅದನ್ನ ಜ್ಞಾಪಕ ಇಟ್ಕೋಬೇಕು. ನಾವು ಮುಂದಕ್ಕೆ ಹೋಗ್ತಿರ್ಬೇಕಾದ್ರೆ ಒಂದು ಹವ್ಯಾಸ ಏನಾದ್ರು ಇಟ್ಕೋಬೇಕು. ಇವಾಗ ನನಗೆ ಇದೆ ಹೊಲಿಯೋದೇ ಒಂದು ದೊಡ್ಡ ಹವ್ಯಾಸ, ಹಾಡೋದೇ ಒಂದು ಹವ್ಯಾಸ. ಆ ತರಹ ಏನಾದ್ರು 4 ಜನದ ಮಧ್ಯದಲ್ಲಿ ಸೇರ್ಕೋಬೇಕು. ಎಲ್ಲರೂ ತಮಗೆ ಒಂಥರ ಗೂಡು ಕಟ್ಕೊಂಡ್ಬಿಡ್ತಾರೆ. ತಮ್ಮವ್ರಿಗೆ ತಮಗೆ ತಾವೇ ಗೂಡು ಕಟ್ಕೋತಾರೆ. ಅದು ತುಂಬಾ ತಪ್ಪು. ಇವಾಗ ನಾನು ಈ ಮನಸ್ಸಮ್ಗೆ ಬಂದಿದ್ಮೇಲೆ ಎಷ್ಟು ಜನ 60 ಜನ ಫ್ರೆಂಡ್ಸ್ ಆಗಿದ್ದಾರೆ. ಎಲ್ಲರ ಹತ್ರ ಫ್ರೆಂಡ್ಲಿ ಆಗಿರ್ತೀನಿ, ಗಲಾಟೆ ಮಾಡ್ತೀನಿ, ನಾನೇ ಹೋಗಿ ಚುಡಾಯಿಸ್ತಾ ಇರ್ತೀನಿ. ಇನ್ನು ಚಿಕ್ಕ ವಯಸ್ಸಿನ ತರನೇ ಚುಡಾಯಿಸ್ತಾ ಇರ್ತೀನಿ. ಆ ತರಹ ಇರ್ಬೇಕೇ ಹೊರತು ನಂಗೆ ವಯಸ್ಸಾಯ್ತಲ್ಲ, ವಯಸ್ಸಾಗತ್ತೆ. ಯಾರಿಗಿಲ್ಲ ವಯಸ್ಸು? ಎಲ್ಲರಿಗೂ ವಯಸ್ಸಾಗತ್ತೆ. ಆ ವಯಸ್ಸನ್ನು ಮಾತ್ರ ನೆನೆಸ್ಕೊಂಡು ಅದ್ರ ಬಗ್ಗೆ ಕರ್ಬಾರ್ದು ಅಷ್ಟೇನೆ. ಕರ್ಬೋದು ಮಾತ್ರ ತುಂಬಾ ತಪ್ಪು.
ಇನ್ನೊಂದು ವಿಚಾರ, ಮಾನಸಿಕ ಆರೋಗ್ಯ ವಯಸ್ಸಾದ ಮೇಲೆ ಬಹಳ ಮುಖ್ಯ. ಯಾಕೆಂದ್ರೆ ದೈಹಿಕ ಆರೋಗ್ಯ ಅಂತೂ ಒಂದಲ್ಲ ಒಂದು ಕಾರಣಕ್ಕೆ ನಮಗೆ ಅನಾರೋಗ್ಯಕ್ಕೆ ಒಳಗಾಗ್ತೀವಿ. ಆದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿಟ್ಕೊಂಡ್ರೆ ನಾವು ದೈಹಿಕ ಆರೋಗ್ಯನೂ ತುಂಬಾ ಚೆನ್ನಾಗಿ ಇಟ್ಕೋಬಹುದು ಅಂತೇಳಿ ನಾನು ಹೌದು. ಭಾವಿಸ್ತೀನಿ. ಸಾಕಷ್ಟು ಜನ ವಯಸ್ಸಾದ ಮೇಲೆ ಅಯ್ಯೋ ನನ್ನ ಮಕ್ಕಳು ಬಿಟ್ಬಿಟ್ಟು ಹೋದ್ರು, ನಮ್ಮನ್ನ ದೂರ ಮಾಡಿದ್ರು, ಅಯ್ಯೋ ನನ್ನ ಮಾತಾಡ್ಸೋರು ಯಾರು ಇಲ್ವೇ, ನನ್ನ ಕೇರ್ ಮಾಡೋರು ಯಾರು ಇಲ್ವೇ, ಏನ್ ಮಾಡೋದು ಅಂತ ಚಿಂತೆ ಮಾಡಿ ತುಂಬಾ ಯೋಚನೆ ಮಾಡ್ತಿರ್ತಾರೆ, ಮನಸ್ಸಿಗೆ ಒಳಪಡ್ತಾರೆ. ಇಂಥದ್ರ ಬಗ್ಗೆ ತಾವು ಏನ್ ಹೇಳ್ತೀರಾ ಮೇಡಮ್? ಅದಕ್ಕೆ ನಾ ಹೇಳೋದು, ಹಿಂದಿಂದ ಮರಿಬೇಕು. ಹಿಂದಿಂದನ್ನ ಮರೀದೆ ಹೋದ್ರೆ ಮುಂದಕ್ಕೆ ಹೋಗೋಕೆ ಆಗೋದೇ ಇಲ್ಲ. ಅವ್ರ ವಯಸ್ಸನ್ನ ಕಟ್ಕೊಂಡು ಅಯ್ಯೋ ನಂಗೆ ವಯಸ್ಸಾಗತ್ತೆ, ಅದು ಖಂಡಿತ. ಇವಾಗ ಮಕ್ಕಳು ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋಗ್ಲೇಬೇಕು. ಅವರು ಅವ್ರವ್ರ ಜೀವನ ಅವ್ರವ್ರು ಪಡಿಲೇಬೇಕು ತಾನೆ. ನಮ್ಮ ಜೀವನ ನಾವು ಮಾಡಿದ್ವಿ, ಇನ್ನು ಅವ್ರ ಜೀವನ ಮಾಡೋದಕ್ಕೆ ಅವ್ರನ್ನ ಬಿಟ್ಟೇ ಹೋಗ್ಬೇಕು. ಅವ್ರು ಬಿಟ್ಟು ಹೋದ್ರೇನೆ ಅವ್ರಿಗೂ ಗೊತ್ತಾಗುತ್ತೆ ಕಷ್ಟ ಏನು ಅಂತ. ನಾವೇ ಯಾವಾಗಲೂ ಮಾಡ್ತಾ 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 ಕೂತಿದ್ರೆ ಅವ್ರು ಯಾವಾಗ ಕಲಿಯೋದು? ಅವ್ರು ಕಲಿಬೇಕಾದ್ರೆ ಅವ್ರು ಮುಂದಕ್ಕೆ ಹೋಗ್ಬೇಕಾದ್ರೆ ಅವ್ರನ್ನ ಬಿಟ್ಟು ಹಾಕ್ಬೇಕು. ನಾನು ಅದೇ ಅನ್ನೋದು, ಎಲ್ಲಾನು ಕಷ್ಟ ಬಂತು ಬಿಟ್ಟು ಹಾಕೋದನ್ನ ನಾನು ಎಲ್ಲರಿಗೂ ಹೇಳೋದು ಅದನ್ನೇ. ಯಾರು ಹಿಂದನ್ನ ಕಲಿಬೇಡಿ, ನೆನ್ಸ್ಕೋಬೇಡಿ. ಅಯ್ಯೋ ನನ್ನ ಮೊಮ್ಮಗಳಿಗೆ ಮದುವೆ ಇಲ್ಲ, ಮಾಡ್ಕೋತಾಳೆ, ನಿಮಗೇನು? ಅವ್ಳು ಮಾಡ್ಕೊಳ್ಳುವಾಗ ಕರೀದ್ರೆ ಹೋಗ್ಬಿಟ್ಟು ಬನ್ನಿ, 4 ಅಕ್ಷರ ಕಾಳು ಹಾಕ್ಬಿಟ್ಟು ಬನ್ನಿ. ಅದನ್ನ ಚಿಂತೆ ಮಾಡ್ತಾ ಕೂತ್ಕೋಬೇಡಿ ದಯವಿಟ್ಟು. ಅದೇ ನಾನು ಹೇಳ್ಕೊಳ್ಳೋದು. ಖಂಡಿತ ಹಳೇದನ್ನ ಇಟ್ಕೊಂಡು ಚಿಂತೆ ಮಾಡೋದು, ಅವ್ರಿಗೆ ಮದುವೆ ಆಗಿಲ್ಲ, ಇವ್ರಿಗೆ ಮದುವೆ ಆಗಿಲ್ಲ, ಮೊಮ್ಮಕ್ಕಳು ಕರೆಕ್ಟ್. ನನಗೂ ನನ್ನ ಮಗ ನನ್ ಬಿಟ್ಟು ಹೋಗಿದ್ದ, ನನ್ನ ಮಕ್ಕಳು ಇಲ್ಲ ನನ್ನ ಹತ್ರ, ನಾ ಏನ್ ಮಾಡೋಕ್ಕಾಗತ್ತೆ? ಅದಕ್ಕೆ ಅಳ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಅದೇ ನಾವು ಮಾಡೋದು. ನನಗೆ ನನ್ನ ಲೈಫ್ ಟೈಮ್ನಲ್ಲಿ ಬೇಕಾದಷ್ಟು ಅನುಭವಿಸಿದ್ದೀನಿ, ಇಲ್ಲ ಅಂತಲ್ಲ. ಅದೆಲ್ಲ ಅನುಭವ ಅಷ್ಟೇನೆ, ನಡೆದು ಹೋಗುತ್ತೆ ಅದೆಲ್ಲಾನು. ನಡೆದಿದ್ದನ್ನ ಜ್ಞಾಪಕ ಮಾಡ್ಕೊಳ್ಳೇಬೇಡಿ ದಯವಿಟ್ಟು. ನಡೆದು ಹೋಯ್ತು ಅಷ್ಟೇ. ಜೊತೆಗೆ ತಾವು ಪ್ರತಿನಿತ್ಯ ಯಾವ ರೀತಿಯ ಸಮಯವನ್ನ ಕಳೀತೀರಾ ಮೇಡಮ್? ಇಲ್ಲಿ ಮನಸ್ಸು ಅವಿಘ್ನ ರೆಸಿಡೆನ್ಸಿಗೆ ಬಂದ ನಂತರ ಆಕ್ಟಿವಿಟೀಸ್ ಚೆನ್ನಾಗೇ ಇದೆ ನಮ್ಗಿಲ್ಲಿ. ನಮ್ಗೆ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ 11 ಗಂಟೆಯಿಂದ 12:30 ತನಕ ಯೋಗ ಕ್ಲಾಸ್ ಇರುತ್ತೆ. ಒಬ್ಬ ಲೇಡಿ ಇದ್ದಾರೆ ಇಲ್ಲಿ, ಶಿ ಇಸ್ ಟ್ರೈನ್ಡ್ ಆಲ್ ಏಷ್ಯಾ ಚಾಂಪಿಯನ್. ಅವರು ಇಲ್ಲಿ ಒನ್ ಆಫ್ ದಿ ರೆಸಿಡೆಂಟ್. ಅವರು ದಿನಾ ಕ್ಲಾಸ್ ತಗೋತಾರೆ ನಮ್ಗೆ. ಯೋಗ ಕ್ಲಾಸ್ 1.5 ಗಂಟೆ ನಡೆಯುತ್ತೆ. 12:30 ರೂಮಿಗೆ ವಾಪಸ್ ಬರ್ತೀವಿ. ರೂಮಿಗೆ ವಾಪಸ್ ಬಂದು ಸ್ವಲ್ಪ ರೆಸ್ಟ್ ತಗೊಂಡು 12:30, 12:45 ಊಟಕ್ಕೆ ಹೋಗ್ತೀವಿ. ಊಟ ಆದ ನಂತರ, ಊಟ ಆಗೋ ಹೊತ್ತಿಗೆ 1:30-2 ಗಂಟೆ ಆಗುತ್ತೆ. ಅಲ್ಲಿ ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಮಾಡ್ಕೊಂಡು ದಟ್ಸ್ ಓನ್ಲಿ ಪ್ಲೇಸ್ ವಿ ಮೀಟ್. ನಮ್ಮ ರೂಮ್ಗಳಲ್ಲೇ, ನಾವು ಒಳಗಡೆ ಬಂದ್ಮೇಲೆ ಯಾರು ಬರೋದಿಲ್ಲ ಇಲ್ಲಿ. ಹಾಗಾಗಿ ನಾವು ಡೈನಿಂಗ್ ಹಾಲ್ಗೆ ಹೋಗಿ ಊಟ ಮಾಡಿದ ತಕ್ಷಣ ನಾವು ಒಂದು 5-6 ಜನ ಸೇರ್ಕೋತೀವಿ, ಕಾರ್ಡ್ಸ್ ಆಡ್ತೀವಿ. ಸುಮ್ಮನೆ ರಮ್ಮಿ ಕಾರ್ಡ್ಸ್ ಆಡೋದು. ಕಾರ್ಡ್ಸ್ ಗೀಸ್ ಇಟ್ಟೋಡಲ್ಲ, ಸುಮ್ಮನೆ ಗಲಾಟೆ ಮಾಡ್ಕೊಂಡು ಎಲ್ಲಾರನ್ನೂ ಚುಡಾಯಿಸ್ಕೊಂಡು ಮಾಡ್ಕೊಂಡು 7 ಜನ ಇದ್ದೀವಿ. ಎಲ್ಲರೂ ಕೂತ್ಕೊಂಡು ಕಾರ್ಡ್ಸ್ ಆಡ್ತೀವಿ. 3:30 ಗಂಟೆ ತನಕ, 2 ಗಂಟೆಯಿಂದ 3:30 ಗಂಟೆ ತನಕ ಕಾರ್ಡ್ಸ್ ಆಡ್ತೀವಿ. ಆಮೇಲೆ ವಿ ಕಮ್ ಟು ದ ರೂಮ್, ಟೇಕ್ ಸಮ್ ರೆಸ್ಟ್ ಆದ ನಂತರ 4:30-5 ಗಂಟೆಗೆ ಮತ್ತೆ ಕಾಫಿಗೆ ಹೋಗ್ತೀವಿ. ಕಾಫಿಗೆ ಮತ್ತೆ ಡೈನಿಂಗ್ ಹಾಲ್ಗೆ ಹೋಗ್ತೀವಿ. ಕಾಫಿ ಆದ ನಂತರ 5 ಗಂಟೆಯಿಂದ 6 ಗಂಟೆ ತನಕ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟಕ ಎಲ್ಲಾನು ಯಾವ್ಯಾವ ಶ್ಲೋಕಗಳು ಹೇಳ್ಬೇಕು 1 ಗಂಟೆ ಹೊತ್ತು ಬರೀ ಶ್ಲೋಕಗಳು ಹೇಳ್ತಾ ಕೂತ್ಕೋತೀವಿ. ಆಮೇಲೆ ಒಂದೊಂದ್ಸಲ ಹಾಡುಗಳು ಹೇಳ್ಕೊತೀವಿ. ಯಾರ್ಯಾರು ಹಾಡೋರಿದ್ದಾರೆ, ತರ ಕಚೇರಿ ಮಾಡ್ಬೇಕು ಅಂತ ಏನಿಲ್ಲ, ನಮ್ಗೆ ಎಷ್ಟಾಗುತ್ತೋ ನಾವು ದೇವ್ರದ್ದು ಏನಾದ್ರು ಜ್ಞಾಪಕ ಬಂದಾಗ. ಆಮೇಲೆ ಇನ್ನೊಂದು, ಪ್ರತಿಯೊಂದು ಹಬ್ಬನೂ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ. ಮೊನ್ನೆ ನವರಾತ್ರಿಯಲ್ಲಂತೂ ತುಂಬಾ ಚೆನ್ನಾಗಿ ಬೊಂಬೆಗಳಿಟ್ಟಿದ್ವಿ ರೀ. 7 ಅಂತಸ್ತು ಬೊಂಬೆಗಳಿಟ್ಟಿದ್ವಿ. ಕೂತ್ಕೊಂಡು ದಿನ ಬೆಳಗ್ಗೆ ಶ್ಲೋಕ ಹೇಳೋದು, ಸಾಯಂಕಾಲ ಹಾಡುಗಳು ಹೇಳ್ಕೊಳ್ಳೋದು, ಪೂಜೆ ದಿನ ಒಬ್ಬೊಬ್ಬ ಪೂಜೆ ಮಾಡ್ತಾ ಇದ್ವಿ. ದಿನಕ್ಕೆ 2 ತರಹ ಒಳ್ಳೆ ಪ್ರಸಾದ ಸಿಗ್ತಾ ಇತ್ತು. ಚೆನ್ನಾಗಿ ಮಾಡಿದ್ವಿ. 9 ದಿವಸನೂ ಚೆನ್ನಾಗಿ ಮಾಡಿದ್ವಿ, 10 ದಿವಸ. ಆಮೇಲೆ ಪ್ರತಿ ಹಬ್ಬನೂ ಚೆನ್ನಾಗಿ ಮಾಡ್ತೀವಿ. ಮೊನ್ನೆ ದೀಪಾವಳಿನಲ್ಲಿ ಚೆನ್ನಾಗಿ ಸುತ್ತಲೂ ದೀಪಗಳಿತ್ತು. ನಮ್ದು ದೊಡ್ಡ ಬಿಲ್ಡಿಂಗ್, 4 ಅಂತಸ್ತು ಬಿಲ್ಡಿಂಗು, ಚೆನ್ನಾಗಿದೆ. ಎಲ್ಲರೂ ದೀಪ ಇಟ್ಟು ಮತ್ತೆ ಅದೇ ತರಹ ಪೂಜೆ ಮಾಡಿ ಹಾಡುಗಳು ಹೇಳ್ಕೊಂಡ್ವಿ. ಯಾರು ಏನೇನು ಹಾಡ್ತಾರೋ ಅದು ಅವ್ರವ್ರದ್ದು ಅಷ್ಟೇನೆ. ಇಲ್ಲಿ ಹಾಡೋರು ಇದ್ದಾರೆ, ಇಲ್ಲ ಅಂತಲ್ಲ. ನಾನು ಅದೇ ಹೇಳಿದ್ನಲ್ಲ, ಕಚೇರಿ ಮಾಡ್ಬೇಕು ಅಂತೇನಿಲ್ಲ, ನಮ್ ಸಂತೋಷಕ್ಕೆ ನಾವು ಹಾಡೋದು. ರಾತ್ರಿ ಡಿನ್ನರ್ ಆದ್ಮೇಲೆ ನಮ್ ರೂಮ್ಗೆ ವಾಪಸ್ ಬರ್ತೀವಿ. ಅದೇ ಇಷ್ಟ ಇದ್ರೆ ಟಿವಿ ನೋಡ್ತೀವಿ, ಇಲ್ಲವ್ರು ಇಲ್ಲ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರ ರೂಮ್ ಹೋದ್ಮೇಲೆ ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಅಷ್ಟೇನೆ. ನಮ್ಗೆ ಇಲ್ಲೆಲ್ಲ ಆಕ್ಟಿವಿಟೀಸು ಇರುತ್ತೆ. ಇಲ್ಲಿ ಕೆಳಗಡೆ ತುಂಬಾ ದೊಡ್ಡ ಜಾಗ ಚೆನ್ನಾಗಿದೆ. ಸುಮಾರು ಬೆಳಗ್ಗೆ ತಕ್ಷಣ ನೋಡ್ಬೋದು ನೀವು, ಬೆಳಿಗ್ಗೆ 6 ಗಂಟೆಯಿಂದ ವಾಕಿಂಗ್ ಶುರು ಮಾಡ್ತಾರೆ ಜನ ಇಲ್ಲಿ. ಬಿಲ್ಡಿಂಗ್ ಒಂದು ರೌಂಡ್ ಬಂದ್ರೆ ಹತ್ತತ್ರ 700 to 800 ಸ್ಟೆಪ್ಸ್ ಆಗುತ್ತೆ. ಆ ತರ 2-3 ರೌಂಡ್ಸ್ ಬಂದ್ರೆ ಆಯ್ತಲ್ಲ, 5000 ಸ್ಟೆಪ್ಸ್. ನಮ್ಮ ಲಿಮಿಟ್ಗೆ ಅದೇ ಸರಿ ಹೋಗುತ್ತೆ, ಅದೇ ಸಾಕು. ಹಂಗಾಗತ್ತೆ. ನಮ್ಮ ಲಿಮಿಟ್ ಅಲ್ಲಿ ನಾವು ಮಾಡ್ಕೋತೀವಿ, ಇದಾಯ್ತು ಆ ಪ್ರಕಾರ. ಆಮೇಲೆ ಯೋಗ ಮಾಡೋದಂತೂ ಇದ್ದೇ ಇದೆ. ಅದರಲ್ಲಿ ಎಕ್ಸರ್ಸೈಸ್ ಮಾಡಿಸ್ತಾರೆ, ತುಂಬಾ ಚೆನ್ನಾಗಿ ಮಾಡಿಸ್ತಾರೆ ಅವರು. ಗ್ರೇಟ್ ಚೀಸ್, ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಆ ತರ ನಮ್ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ಲಿ. ಅಯ್ಯೋ ಇಷ್ಟು ಬೇಗ ಆಗುತ್ತಲ್ಲಪ್ಪ ಅಂತ ಅನ್ಸ್ತಾ ಇರುತ್ತೆ. ಖಂಡಿತ. ಅಂದ್ರೆ ಒಂದಲ್ಲ ಒಂದು ಆಕ್ಟಿವಿಟೀಸ್ ಅಲ್ಲಿ ಭಾಗ್ಯ ಆಗ್ತಾನೆ ಇರುತ್ತೆ, ಯೋಚನೆ ಮಾಡೋದಕ್ಕೂ ಸಮಯ ಇರಲ್ಲ. ಇಲ್ಲ ನನ್ ಕೆಲಸ ಮಾಡ್ಕೊಳಕ್ಕೆ ನಂಗೆ ಸಮಯ ಇಲ್ಲ. ಇವಾಗ ನಂದೇನೋ ಹೊಲಿಬೇಕು ಅಂತ ಇಟ್ಕೊಂಡಿದೀನಿ, ಆಗ್ತಾನೆ ಇಲ್ಲ ಅದನ್ನ.
ಆ ತರ ಆಗ್ಬಿಟ್ಟಿದೆ. ಅಂದ್ರೆ ಮೇಡಮ್ ಹಿರಿಯರಿಗೆ ಎಸ್ಪೆಷಲಿ ಏನ್ ಹೇಳ್ತಾರೆ ನೋಡಿ, ಇಷ್ಟೆಲ್ಲ ಆಕ್ಟಿವಿಟೀಸ್ ಎಲ್ಲ ನಿಮ್ಗೆ ಸಮಯ ಯೋಚನೆ ಮಾಡೋದಕ್ಕೆ ಯಾವಾಗ ಸಮಯ ಸಿಗಲು ಅವಾಗ ಆರೋಗ್ಯವಾಗಿ ಖಂಡಿತವಾಗ್ಲೂ ಇರ್ತೀವಂತಾನೆ ಆವಾಗ್ಲೇ ಆರೋಗ್ಯವಾಗಿ ಇರೋಕ್ ಸಾಧ್ಯ, ಇರೋ ಆರೋಗ್ಯನ ಕಾಪಾಡ್ಕೊಳ್ಳೋಕ್ ಸಾಧ್ಯ. ಖಂಡಿತ ಮೇಡಮ್. ಇರೋ ಆರೋಗ್ಯ ಬೇಕಾದ್ರೆ, ಏಕೆಂದ್ರೆ ಇವಾಗ ದೇವ್ರು ಬೇರೆ ಆರೋಗ್ಯ ನಮಗ್ ಕೊಡೋದಿಲ್ಲ. ಇರೋ ಆರೋಗ್ಯನ ಕಾಪಾಡ್ಕೊಂಡ್ರೆ ಇನ್ನೊಂದ್ 2 ದಿವಸ ಜಾಸ್ತಿ ಬದುಕ್ತೀವೋ ಏನೋ ಗೊತ್ತಿಲ್ಲ, ಅದು ಹೇಳಕ್ಕಾಗಲ್ಲ ನಮ್ ಕೈಲಿ. ಖಂಡಿತ. ಹಾಗೆ ಒಂದ್ ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ರಿ, ಯಾವ ರೀತಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತೀರಿ ಅಂತಾನೆ ಹೇಳಿದ್ರಿ. ಹಾಗೆ ತಂತ್ರಜ್ಞಾನ ಮುಂದುವರೆದಿದೆ, ತಮ್ಗೆ ಗೊತ್ತಿರೋ ಹಾಗೇನೆ ಈಗ ಸೋಷಿಯಲ್ ಮೀಡಿಯಾ ತುಂಬಾ ಮುಂದುವರೆದಿದೆ. ಸಮಯ ಕಳೆಯೋದಕ್ಕೆ ಅದು ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಅಂತಾನೆ ಹೇಳ್ಬೋದು. ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಯೂಟ್ಯೂಬ್ ಮತ್ತೆ ವಾಟ್ಸಪ್ ಇದೆಲ್ಲ ಬಂದಿದೆ. ಇದನ್ನೇನಾದ್ರೂ ತಾವು ಬಳಕೆ ಮಾಡ್ತೀರಾ, ಏನ್ ಕಲ್ತ್ಕೊಂಡಿದ್ದೀರಾ? ನಾನು ಸ್ವಲ್ಪ ಅಂದ್ರೆ ಬಳಕೆ, ನಾನು ಐ ಆಮ್ ಹಿಯರ್ ಆಸ್ ಅ ಟೆನೆಂಟ್. ನಾನು ಕೊಂಡ್ಕೊಂಡಿಲ್ಲ ಮನೇನ. ನಾನು ಪ್ರತಿ ತಿಂಗಳು ಇದಕ್ಕೆ ಬಾಡಿಗೆ ನಾನು ಗೂಗಲ್ ಅಲ್ಲೇ ಕಟ್ಟೋದು, ಗೂಗಲ್ ಅಲ್ಲಿ ಪೇ ಇರುತ್ತಲ್ಲ ಅದರಲ್ಲಿ ಕಟ್ಟೋದು, ಫೋನ್ ಪೇ ಅಂತೆಲ್ಲ ಇದೆ, ಅದರಲ್ಲಿ ಅದು ಮಾಡ್ತೀನಿ ಅಷ್ಟೇ. ಫೇಸ್ಬುಕ್ ಇಟ್ಕೊಂಡಿಲ್ಲ, ಇಟ್ ಇಸ್ ಎ ಡಿಸ್ಟರ್ಬೆನ್ಸ್ ಫಾರ್ ಮೀ, ಐ ಡೋಂಟ್ ಲೈಕ್ ಇಟ್. ದೊಡ್ಡ ಡಿಸ್ಟರ್ಬೆನ್ಸ್. ಯಾರು ಅದನ್ನೆಲ್ಲ ಆನ್ಸರ್ ಮಾಡ್ತಾ ಅದನ್ನ ನೀವು ಇಟ್ಕೊಂಡಿದ್ದೀರಾ? ಅಷ್ಟೇ ನನಗೆ ಏನ್ ಬೇಕೋ ಅದ್ ಮಾತ್ರ ಇಟ್ಕೊಂಡಿದ್ದೀನಿ ಹೊರತು ಫೇಸ್ಬುಕ್ ಮಾತ್ರ ಖಂಡಿತ ಇಟ್ಕೊಂಡಿಲ್ಲ. ಆಮೇಲೆ ತುಂಬಾ ಹೊತ್ತು ಅವ್ರ ಇವ್ರ ಹತ್ರ ಮಾತಾಡೋಕ್ ಹೋಗಲ್ಲ. ಯಾರ ಹತ್ರ ನಮ್ಮ ಅಣ್ಣನ ಮಕ್ಳು ಅವ್ರ ಹತ್ರ ಮಾತಾಡ್ತೀನಿ ಅಷ್ಟೇನೆ, ನಾನ್ ಮಗಳ ಹತ್ರ ಮಾತಾಡ್ತೀನಿ. ಇನ್ನೆಲ್ಲ ಸಿಕ್ಕಾಪಟ್ಟೆ ಯಾರ ಹತ್ರ ಮಾತಾಡೋದಕ್ಕೆ ಹೋಗೋದಿಲ್ಲ. ಬೇಕಾದ್ರೆ ಯಾರ ಬೇಕೋ ಅಲ್ಲಿ ಮಾತಾಡ್ತೀವಿ ಅಷ್ಟೇ. ವಿಡಿಯೋ ಕಾಲ್ ಎಲ್ಲ ವಾಟ್ಸ್ಆಪ್ ಅಲ್ಲೆಲ್ಲ ಮಾಡ್ಬೋದು, ಮತ್ತೆ ಫೇಸ್ಬುಕ್ ಅಲ್ಲೂ ಮಾಡ್ಬೋದು. ಈ ತರದ ವಾಟ್ಸ್ಆಪ್ ಕಾಲ್ಸ್ ಏನಾದ್ರು ತಾವು ಏನಾದ್ರು ಮಾಡ್ತೀರಾ? ಹತ್ರ ಮಾತ್ರ ವಾಟ್ಸ್ಆಪ್ ಕಾಲ್, ಇನ್ ಯಾರ ಹತ್ರ ಮಾಡಲ್ಲ. ವಾಟ್ಸ್ಆಪ್ ನು ಬಳಕೆ ಮಾಡ್ತೀರಾ? ಮಾಡ್ತೀನಿ ವಾಟ್ಸಪ್ ಮಾಡ್ತೀನಿ. ಇನ್ನ ಇಂಗ್ಲೆಂಡ್ ಅಲ್ಲಿ ನಮ್ ಫ್ರೆಂಡ್ ಇದಾರೆ, ನನ್ ನೀಸ್ ಇದ್ದಾಳೆ, ಅವ್ರ ಹತ್ರ ಮಾತಾಡ್ತೀನಿ. ಮೇಡಮ್ ತಾವು ತಾವೇ ಕಲ್ತ್ಕೊಂಡಿದ್ದ ಅಥವಾ ಯಾರಾದ್ರೂ ಕಲಿಸಿದ್ರ? ಇದು ಕಲಿಸ್ತಾರಪ್ಪ, ಇಲ್ಲಿ ನಮ್ಗೆ ಸ್ವಲ್ಪ ಮಗಳೇ ಕಲಿಸ್ತಾಳ ಅಲ್ಲಿಂದ. ಇಲ್ಲವ್ರು ಇಲ್ಲಿ ನಮ್ಗೆ ಒಳ್ಳೆ ಮ್ಯಾನೇಜರ್ ಅವರೆಲ್ಲ ಚೆನ್ನಾಗಿದ್ದಾರೆ, ಅವರು ಸ್ವಲ್ಪ ತೊಂದರೆ ಇಲ್ದಾರೆ ಹೇಳಿದ್ರೆ ಮಾಡ್ಕೊಡ್ತಾರೆ, ತೊಂದರೆ. ಓಕೆ ಮೇಡಮ್, ತಾವು ಹೇಳಿದ್ರಿ ಹಾಡುಗಳನ್ನ ಆಡ್ತೀವಿ ಮತ್ತೆ ತುಂಬಾನೇ ಆಕ್ಟಿವಿಟೀಸ್ ಎಲ್ಲ ಭಾಗವಹಿಸ್ರಿ ಅಂತ ಹೇಳಿ. ಮೇಡಮ್ ಈ ಸಂದರ್ಭದಲ್ಲಿ ತಾವು ಯಾವ್ದಾದ್ರು ಹಾಡು ಹೇಳೋದಾದ್ರೆ ಯಾವ ಹಾಡನ್ನ ಹಾಡೋದಕ್ಕೆ ಬಯಸ್ತೀರಿ ಮೇಡಮ್? ಒಂದು ದೇವ್ರ ನಾಮ ಹಾಡ್ತೀನಿ. ಓಕೆ. ನನಗೂವಾಣೆ ರಂಗ ನಿನಗೂವಾಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಹರಿ ನಿನ್ನಾಶ್ರಯ ಮಾಡದಿದ್ದರೆ ಎನಗೆ ಆಣೆ ರಂಗ, ಹರಿ ನಿನ್ನಾಶ್ರಯ ಮಾಡದಿದ್ದರೆ ನಿನಗೆ ಆಣೆ ರಂಗ. ಪುರಂದರ ವಿಠಲ ನಿನ್ನ ಒಲಿಯದಿದ್ದರೆ ನಿನಗೆ ಆಣೆ, ಪುರಂದರ ವಿಠಲ ನಿನ್ನ ಒಲಿಯದಿದ್ದರೆ ನಿನಗೆ ಆಣೆ. ಎನಗೂ ಆಣೆ ರಂಗ ನಿನಗೂ ಆಣೆ, ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಎನಗೂ ನಿನಗೂ ಇಬ್ಬರಿಗೂ ನಿನ್ನ ಭಕ್ತರಾಣೆ. ಖಂಡಿತ ತುಂಬಾನೇ ಅದ್ಭುತವಾಗಿ ಒಂದು ಒಳ್ಳೆ ಒಂದು ದೇವರ ನಾಮಸ್ಮರಣೆಯನ್ನ ಹಾಡಿದ್ದೀರಾ ಮೇಡಮ್. ತುಂಬಾ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ ಸಹ. ಒಟ್ಟಾರೆ ಹಿರಿಯರು ಮೇಡಮ್ ಸಾಕಷ್ಟು ಜನ ನಾನು ಮಾತಾಡ್ಸೋರಿಲ್ಲ, ನಾನು ಕೇರ್ ಮಾಡೋರಿಲ್ಲ, ನಾನು ಯಾರು ಕಾಳಜಿ ಮಾಡಲ್ಲ, ನನ್ನ ಮಕ್ಕಳು ನನ್ನ ಜೊತೆಗಿಲ್ಲ, ನನ್ನ ಕುಟುಂಬ ನನ್ನ ಜೊತೆಗಿಲ್ಲ, ಈ ತರದ ಯೋಚನೆಗಳು ಮಾಡಿನೇ ಅವರ ಆರೋಗ್ಯವನ್ನ ಹಾಳು ಮಾಡ್ಬಿಟ್ಟಿರ್ತಾರೆ. ತಾವು ಮೊದ್ಲೇ ಹೇಳಿದ್ರಿ, ನಾವೇ ಅನ್ಭವಿಸ್ಬೇಕು, ಕಷ್ಟ ಪಡಬೇಕು, ನಮ್ ಖುಷಿನೂ ನಾವೇ ಪಡಬೇಕು. ಅದನ್ನ ಬೇರೆಯವ್ರಿಗೆ ಪಡೋದಕ್ಕೆ ಖಂಡಿತ ಆಗೋದಿಲ್ಲ, ಹಂಚ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಹಿರಿಯರ ಆರೋಗ್ಯದ ದೃಷ್ಟಿಯಿಂದ ಕೊನೆಯದಾಗಿ ಅವ್ರ ಆರೋಗ್ಯವನ್ನು ಅವ್ರು ನೋಡ್ಕೊಂಡು ಅವ್ರ ಸಂತೋಷನ ಅವ್ರು ಪಡೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನ ಹಿರಿಯರಿಗೆ ತಿಳಿಸ್ಕೊಡಕ್ಕೆ ಬಯಸ್ತೀರಾ ಮೇಡಮ್? ಕೊನೆಯದಾಗಿ ಎಲ್ಲ ಮರ್ತು ಬಿಡ್ಬೇಕು. ಹುಚ್ಚುಚ್ಚಾಗಿ ಏನೇನೋ ಜ್ಞಾಪಕ ಮಾಡ್ಕೊಂಡು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ಮಕ್ಕಳು ನೋಡ್ಕೊಳ್ಳಿಲ್ಲ, ಇದು ಮಾಡ್ಲಿಲ್ಲ, ಏನಿಲ್ಲ. ನಮ್ದನ್ನ ನಾವು ನೋಡ್ಕೊಳ್ಳೋಣ. ನನ್ನ ಹೃದಯ ನಾನು ಕಾಪಾಡ್ಕೋಬೇಕು. ವಾಟ್ ಯುವರ್ ಹಾರ್ಟ್ ಸೇಸ್ ಯು ಲಿಸನ್ ಟು ದಟ್. ಯಾರೋ ಏನೋ ಹೇಳಿದ್ರು ಬೇಡ, ಅದೆಲ್ಲ ಮರ್ತು ಬಿಡಿ. ಹಿಂದೊಂದನ್ನ ಖಂಡಿತ ಮರೀರಿ, ಆವಾಗ ಚೆನ್ನಾಗಿರ್ತೀರ ನೀವು. ಅವ್ರು ಮಾಡ್ಲಿಲ್ಲ, ಇವ್ರು ಮಾಡ್ಲಿಲ್ಲ, ಬರ್ತ್ಬಿಡಿ. ಮಕ್ಕಳದ್ದು ಅವ್ರ ಕಷ್ಟ ಅವ್ರು ನೋಡ್ಕೊಳ್ಳಿ, ನಮ್ ಕಷ್ಟ ಸಾಕಾಯ್ತು. ಅವ್ರು ಬೇಗ ಒಂದಷ್ಟು ಬೇಕಾದಾಗ ಬರ್ತಾರೆ ಹೋಗ್ತಾರೆ, ಬಿಟ್ಬಿಡಿ ಅದನ್ನ. ಆದ್ರೆ ದಯವಿಟ್ಟು ಹಿಂದೊಂದನ್ನ ನೆನ್ಸ್ಕೊಂಡ್ ಕರ್ಬೋದು ಬೇಡ. ಅಯ್ಯೋ ನಂಗೆ ಹಿಂಗಾಯ್ತು, ಅಯ್ಯೋ ನಂಗೆ ಹಿಂಗಾಯ್ತು, ದಯವಿಟ್ಟು ಆ ಅಯ್ಯೋ ಕಥೆ ಬಿಟ್ಟೇ ಬಿಡಿ. ಗೊತ್ತಾಯ್ತಾ? ಅದೊಂದೇ ನಾನು ಹೇಳೋದು. ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತಂದ್ರೆ ಹಿಂದೊಂದನ್ನ ಮರಿಬೇಕು. ಇವತ್ತು ಆಯ್ತಾ, ಮತ್ತೆ ನಾಳೆ ಬರುತ್ತೆ. ಇವತ್ತಾಗೋದನ್ನ ನೋಡ್ಕೊಳ್ಳೋಣ, ನಾಳೆ ಬರೋದನ್ನ ಎದುರಿಸೋಣ ಅಷ್ಟೇ.
ಇನ್ನೇನು ಇದಕ್ಕಿಂತ ಜಾಸ್ತಿ ನಾನೇನು ಹೇಳಕ್ ಹೋಗಲ್ಲ. ಖಂಡಿತ ಮೇಡಮ್, ಒಳ್ಳೆ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಾ. 90 ವರ್ಷ ಆದ್ರೂ ನಮ್ಮ ಆರೋಗ್ಯ ನಾವು ಯಾವ ರೀತಿ ಕಾಪಾಡ್ಕೋಬೇಕು, ಯಾವ ರೀತಿ ಚಟುವಟಿಕೆಗಳಿಂದ ನಾವು ಕೂಡಿರ್ಬೇಕು, ಚಟುವಟಿಕೆಯಿಂದ ಕೂಡಿದ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನಾವು ಸಂತೋಷವಾಗೂ ಇರ್ತೀವಿ, ಯಾವುದೇ ನೋವುಗಳಿದ್ರು ಅದು ಮರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ, ಜೊತೆಗೇನೆ ನಮ್ಗೆ ಅವಶ್ಯಕತೆ ಇರುವಂತಹ ಟೆಕ್ನಾಲಜಿಯನ್ನ ಅಥವಾ ಸೋಷಿಯಲ್ ಮೀಡಿಯಾನ ಯಾವ ರೀತಿ ಬಳಕೆ ಮಾಡ್ಕೊಳ್ತಿದ್ದೀವಿ, ಮಾಡ್ಕೋಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಾ. ಅದೇ ರೀತಿನಲ್ಲಿ ನಾವು ಆರೋಗ್ಯವಾಗಿರ್ಬೇಕಂದ್ರೆ ಪದೇ ಪದೇ ಹೇಳ್ತಿದ್ರೆ, ಅಂದ್ರೆ ಮುಗ್ದೋಗಿರೋದನ್ನ ಮರ್ತು ಬಿಡ್ಬೇಕು, ಮುಂದೆ ಆಗೋದನ್ನ ಯೋಚನೆ ಮಾಡ್ಬೇಕು, ಯೋಚನೆ ಮಾಡೋದಕ್ಕಿಂತ ಅದನ್ನ ಅನುಭವಿಸಕ್ಕೆ ನಾವು ಸಿದ್ಧರಾಗಿರ್ಬೇಕು ಅಂತಕ್ಕಂಥ ಒಳ್ಳೆ ಮಾಹಿತಿಯನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಿರಿಯರಿಗೆ ಒಬ್ಬ ಹಿರಿಯರಾಗಿ ಸ್ಫೂರ್ತಿಯ ಮಾತುಗಳನ್ನ ಹಾಡಿದ್ದೀರಾ, ಒಂದು ಒಳ್ಳೆ ಮಾರ್ಗದರ್ಶನವನ್ನ ಕಾರ್ಯಕ್ರಮದ ಮೂಲಕ ಹಿರಿಯರಿಗೆ ನೀಡಿದ್ದೀರಾ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಕೇಳಿಗರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ನನಗೂ ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡೋದಕ್ಕೆ. ವೆರಿ ಗ್ಲಾಡ್ ಟು ಸ್ಪೀಕ್ ಟು ಯು. ವೆರಿ ಮಚ್ ಫಾರ್ ಟೇಕಿಂಗ್ ದಿಸ್. ಸ್ನೇಹಿತರೆ, ಇವತ್ತಿನ ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಒಬ್ಬ ಹಿರಿಯರಿಗಾಗಿ ಸಾಕಷ್ಟೊಂದು ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ವೈದ್ಯರಾದಂಥ ಡಾಕ್ಟರ್ ಸುಮಿತ್ರಾ ಮೇಡಮ್ ಅವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ಕೊಡೋಣ. ಹಿರಿಯರಾದಂಥವ್ರು ಮುಂದೆ ಆಗೋದನ್ನ ಯೋಚನೆ ಮಾಡಿ ತಮ್ಮ ಆರೋಗ್ಯನ ತಾವೇ ಕಾಪಾಡ್ಕೋಬೇಕಾಗುತ್ತೆ. ಹಾಗೆ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ, ಚಟುವಟಿಕೆಯಿಂದ ಕೂಡಿರಿ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ, ಹಿಂದೆ ಆಗಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಕ್ಕಂಥ ಒಳ್ಳೆ ಸಲಹೆಯನ್ನ ನೀಡಿ ಹಿರಿಯರ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೊಳ್ಬಹುದು ಅಂತೇಳಿ ಸ್ಫೂರ್ತಿಯ ಮಾತುಗಳನ್ನ ಆಡಿ ಮಾರ್ಗದರ್ಶನ ನೀಡಿದಂತ ಸುಮಿತ್ರಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿಕೊಡ್ತಾ ಇವತ್ತಿನ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹಿರಿಯರೊಂದಿಗೆ ಭೇಟಿ ಆಗ್ತೀನಿ. ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನಿಲ್. ಎಲ್ಲರಿಗೂ ಶುಭವಾಗ್ಲಿ. ಧನ್ಯವಾದಗಳು ಸ್ನೇಹಿತರೆ. ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ.